ಮಯೂರ್ ಟಿವಿ ಹಾನಗಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹೋತ್ನಳ್ಳಿ ಸಿದ್ಧಾರೂಢ ಮಹಾಸ್ವಾಮಿಗಳ ಪರಮ ಪೂಜ್ಯ ಪಾವನ ತಪೋಕ್ಷೇತ್ರ ಹೋತ್ನಳ್ಳಿಗೆ ಪಾದಾರ್ಪಣೆ ಮಾಡಿ 25ನೇ ಸಾಲಿನ ಶತಮಾನೋತ್ಸವ ಸಂಭ್ರಮಾಚರಣೆ ಪರಮ ಪಾವನ ಪರಮ ಪೂಜ್ಯರು ಶ್ರೀ ಸರಳತೆಯ ಸಕಲ ಕಾರ್ಯಮೂರ್ತಿ ಶ್ರೀ ಪರಮ ಪೂಜ್ಯ ಶೋಭಾ ಸದ್ಗುರು ಶಂಕರನಾನಂದ ಮಹಾಸ್ವಾಮಿಗಳು ಹೋತ್ನಳ್ಳಿ ಸಿದ್ಧಾರೂಢ ಅಜ್ಜನ ನೂತನ ಭವ್ಯ ಮಹಾರಥೋತ್ಸವ ಹಾಗೂ ತುಲಾಭಾರ ಇಂದು ಹಾನಗಲ್ ನಗರದಲ್ಲಿರುವ IBಯಲ್ಲಿ ಸೋಮವಾರ ಸಂಜೆ 5 ಹಾನಗಲ್ ತಾಲೂಕಿನ ಶ್ರೀನಿವಾಸ್ ಮಾನೆ ಸಾಹೇಬರು ಹಾನಗಲ್ ಶಾಸಕರು ಅವರು ಮತ್ತು ನಮ್ಮ ಸ್ವಾಮಿಗಳಾದ ಸದ್ಗುರು ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಆಮಂತ್ರಣ ಬಿಡುಗಡೆ ದಿನಾಂಕ 17/1/2025 ಶುಕ್ರವಾರದಿಂದ ದಿನಾಂಕ 24/1/2025 ಶುಕ್ರವಾರವರೆಗೂ ಜಾತ್ರೆ. ಎಲ್ಲ ಸ್ವಾಮಿಗಳು ಬರುತ್ತಿದ್ದಾರೆ. ಮಯೂರ್ ಟಿವಿ ಹಾನಗಲ್ಗೆ ಸ್ವಾಗತ. 60 ಸ್ವಾಮಿಗಳನ್ನ ಭೇಟಿ ಹರಿದ್ವಾರದಿಂದ ಬೇರೆ ಬೇರೆ ಕಡೆಯಿಂದ ಬೀದರ್ದಿಂದ ಬಿಜಾಪುರದಿಂದ ಅವ್ರೇನು ಅಧ್ಯಯನ ಮಾಡೋ ಹೊತ್ನಾಗ ಅವ್ರೇನಿದ್ರು ಅವ್ರಿಗೆಲ್ಲ ಭೇಟಿ ಹಾಕಿದ ಮಹಾಪಂಡಿತರು ಮೇಧಾವಿಗಳು ತಪಸ್ವಿಗಳು ಕೂಡ ಹೋತ್ನಳ್ಳಿಗೆ ಬರ್ತಾರೆ. ಇದು ಕೂಡ ನಮ್ಮ ಮಹಿಳೆಯರ ಭಾಗ್ಯ ಸೌಭಾಗ್ಯ ಅಂತ ನಾವು ತಿಳಿಬೇಕಾಗಿ. ಆದ್ರೆ ಸಣ್ಣ ಗ್ರಾಮ ಈ ವರ್ಷ ರೈತರ ಹತ್ರ ಏನು ಬೆಳೆ ಇಲ್ಲ, ಬಹಳ ಕಷ್ಟದಾಯಕ ಮಾಡೋದು. ಆದರೂ ಅವನು ಸಿದ್ಧಾರೂಢ ಪ್ರೇರಣೆ ಮಾಡ್ಯಾನ, ಅದು ಹೆಂಗಾರು ನಡೀತಿತ್ತು ಬಿಡ್ರಿ ಬಿದ್ದಿ ಅಂತ ನಾನು ಹೇಳೇನೆ ಅವ್ರಿಗೆ. ಅಜ್ಜಾವ್ರಿಗೆ ನೀವೇನು ಚಿಂತೆ ಮಾಡಬೇಡಿ ಅಂತ ಭಾಳ ಮಂದಿ ಸಹಾಯ ಮಾಡಿದ್ದಾರೆ. ಆಮೇಲೆ ಅವರು ಈಗ ನಮ್ಮ ವಕೀಲರು ಹೇಳ್ದಂಗೆ ತುಲಾಭಾರ ಮಾಡಿ ದವಸದಾನಗಳಿಂದ ದುಡ್ಡಿನಿಂದ ಏನೇನೋ ಒಂದು ವಿನೂತನವಂಥ ಕಾರ್ಯಕ್ರಮಗಳು, ವಿಧಾಯಕ ಕಾರ್ಯಕ್ರಮ, ಅದರೊಳಗೆ ನಮ್ಮ ಚಂದ್ರು ಇರ್ಬೋದು, ಕಲಗೌಡರು, ಇಲ್ಲೆಲ್ಲ ಅಧ್ಯಕ್ಷರು ಎಲ್ಲರೂ ಕೂಡ. ಮತ್ತು ಈಗ ನನಗೆ ಅವ್ರಿಗೆ ಅಪರಿಚಿತರ ಕಡೆ ಬಹಳಷ್ಟು ಸೇವಾ ಮಾಡಿ ಮಲೆಗಾಲದಂತ ನಾನು ಪರಿಚಯ ಮಾಡಿಕೊಂಡೆ. ಅವ್ರಿಗೆ ಅಜ್ಜ ಅವರಿಗೆ ಗಾಡಿ ಗೀಡಿ ಅಂತ ಒಬ್ಬ ಸಂತ ಶಿವಯೋಗಿ ಧರ್ಮ ಉಪದೇಶ ಮಾಡಲಿ, ಸಮಾಜದ ಬದಲಾವಣೆ ಆಗಲಿ ಅಂತೇಳಿ ಅವ್ರು ಏನು ನಿವೃತ್ತ ನೌಕರರು, ಅವ್ರ ಮಕ್ಕಳು ಅಮೇರಿಕದೊಳಗದಂತ ಅವ್ರು ಒಳ್ಳೆಯ ಸತ್ಕಾರ್ಯಕ್ಕೆ ಇದನ್ನು ಮಾಡಿದಾರ. ಅದು ಕೂಡ ಇಂಥ ಸಂದರ್ಭದೊಳಗೆ ಅವ್ರನ್ನ ಅಭಿನಂದಿಸಿದೆ ನಮ್ಮ ತಾಲೂಕಿನ ಪರವಾಗಿ. ಇಂಥವರೊಬ್ಬರು ನಮಗೆ ದಾನಿಗಳು ಸಿಕ್ಕಾರಲ್ಲ ಅಂತ ಹೇಳಿ ಅದಕ್ಕೆ ಇಲ್ಲಿ ಮತ್ತು ಒಂದು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಜನಪ್ರತಿನಿಧಿಗಳು ಪ್ರತಿಯೊಂದು ತಾಲೂಕಿನ ಜನಪ್ರತಿನಿಧಿಗಳನ್ನು ನಾವು ಕೂಡ ಅಲ್ಲದಲ್ಲೇ ಫಂಕ್ಷನಲ್ಲಿ ಭೇಟಿಯಾದ ಹೇಳಿದ್ದೀವಿ. ಇದರ ಜವಾಬ್ದಾರಿಯನ್ನು ನಾವು ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ ಮಾನೆಯವರು ವಹಿಸಿಕೊಂಡು ನಿಭಾಯಿಸ್ತಿರತಕ್ಕಂಥ ಒಂದು ಭರವಸೆ ಯಾಕೆ ಬಂತು ಅಂದರೆ, ನಮ್ಮ ನಿಗಣ್ಣವ್ರು ಹೇಳಿದ ಹಾಗೆ ಅವರು ಕೂಡ ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥವ್ರು, ಸಿದ್ಧಾರೂಢರು ಕೂಡ ಹುಬ್ಬಳ್ಳಿಯವರೇ. ಹಾಗೆ ಹುಬ್ಬಳ್ಳಿಯವರಾಗಿರ್ತಕ್ಕಂಥ ಶ್ರೀನಿವಾಸ ಮಾನೆಯವರು ಅನ್ನಂಗಲಿ ಈಗ ನಮ್ಮ ಹಾನಗಲ್ನವರು ಬಂದಿರೋದ್ರಿಂದ ಅವರ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾರೆ. ಮತ್ತು ಅದಕ್ಕೆ ಸ್ವಾಗತ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷತೆ ಏನು ಅಂತಂದರೆ 7 ದಿನ ಪ್ರವಚನ ನಡೀತೈತಿ. ಒಬ್ಬ ಮಹಾನ್ ಪುರುಷರವರು ಅವರು ಪ್ರತಿನಿತ್ಯ ಇಲ್ಲಿ ಪ್ರವಚನವನ್ನು ಮಾಡಲಿಕ್ಕೆ ಸುಮಾರು 2-3 ತಿಂಗಳು ಮೊದಲೇ ಟೈಮ್ ತೆಗೆದುಕೊಳ್ತಾರೆ. 7 ದಿವಸ ಪ್ರವಚನ ಮಾಡ್ತಾರೆ. 7 ದಿವಸ ಆದಮೇಲೆ ಮತ್ತೊಂದು ಸರಿ ಇನ್ನೊಂದು ಕಡೆಯಲ್ಲಿ ಎಲ್ಲಿಯಾದರೂ ಕೂಡ ಅವರು ಡೇಟ್ ತೆಗೆದುಕೊಳ್ತಾರೆ. ಯಾಕೆ ಸಿಗಂಗೆ 1 ವರ್ಷ 2 ವರ್ಷ ಆದರೂ ಕೂಡ ಅಂತಹ ಮಹಾನ್ ಪೂಜ್ಯರು 7 ದಿವಸ ಪ್ರವಚನವನ್ನು ಮಾಡ್ತಾರೆ. ದೂರದಿಂದ ಆಗಮಿಸಿರ್ತಕ್ಕಂಥ ಮಹಾತ್ಮರು ಕೂಡ ಬರ್ತಾ ಇದ್ದಾರೆ. ಆ ಒಂದು ವಿಶೇಷತೆ ಯಾಕೆ ಮಾಡಿದ್ವಿ ಅಂತಂದರೆ, ತಮಗಾಗಲಿ ಗೊತ್ತಿರಬೇಕದು, ಒಂದು ಶತಮಾನದೊಳಗೆ 4 ತಲೆಮಾರು ಆಗ್ತದೆ. 4 ತಲೆಮಾರುಗಳು ದರ್ಶನ ಮತ್ತು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಪೂಜ್ಯರು ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ಭಕ್ತರೆಲ್ಲರೂ ಸೇರಿ ಹೊಸ ತೇರನ್ನ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಆ ತೇರದ ಲೋಕಾರ್ಪಣೆ ಚಾಲನೆಯನ್ನು ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಬಹುಶಃ ಧರ್ಮ ಅಂದ್ರೆ ಏನು, ಧರ್ಮದ ಸಂದೇಶಗಳನ್ನು ಯಾವ ಮಾರ್ಗದಲ್ಲಿ ಕೊಂಡೊಯ್ಯಲಿಕ್ಕೆ ಸಮಾಜದ ತಿಳ್ಕೊಳ್ತಕ್ಕಂಥ ಸಮಯ ಬಂದಿದೆ.
ಕಾರ್ಯಕ್ರಮ ಆಚರಣೆ ಇವೆಲ್ಲ ಒಂದು ಕಡೆ ಆದರೆ ನಿಜವಾಗ್ಲೂ ಧರ್ಮರು ಮಹಾನ್ ಪುರುಷರು ಶರಣರು ಮನುಷ್ಯ ಯಾವ ರೀತಿಯಲ್ಲಿ ನಡಿಬೇಕಂತ ಹೇಳಿದರೆ ಆ ದಾರಿಯಲ್ಲಿ ನಾವು ಯಾರೂ ಇಲ್ಲ. ಅದಕ್ಕಾಗಿ ಇವತ್ತು ಇಷ್ಟು ಕಷ್ಟವನ್ನ ನಾವೆಲ್ಲ ಇವತ್ತು ಎದುರಿಸ್ತಾ ಇದ್ದೀವಿ. ಬಹುಶಃ ಯಾರೂ ನಮ್ಮ ಗ್ರಾಮೀಣ ಬದುಕಿನಲ್ಲಿ ಯಾರಿಗೂ ನೆಮ್ಮದಿನೂ ಇಲ್ಲ ಮತ್ತು ಸುಖದ ದಿನಗಳೇ ದೂರ ಆಗಿದ್ದಾವೆ ಅಂತಕ್ಕಂಥ ವಾತಾವರಣ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಮಾನ್ಯತೆಯ ತತ್ವಗಳು ಇವತ್ತು ನಮ್ಮಿಂದ ದೂರ ಇದೆ. ಅದು ಮರುಕಳಿಸ್ಬೇಕಾದ್ರೆ ಬಹುಶಃ ಏನು ಸಂತರು ಇವತ್ತು ಆ ಮಾನವೀಯತೆಯ ತತ್ವಗಳನ್ನ ಮತ್ತೆ ಎಲ್ಲರಲ್ಲಿ ಬಿತ್ತುವಂತ ಕೆಲಸಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಆ ಕಾರ್ಯಕ್ರಮಗಳು ಆಗಬೇಕಾಗಿದ್ದಾವೆ. ಈಗ ಒಂದು ಸಂದರ್ಭ ಸಮಾಜವನ್ನು ಜಾಗೃತಗೊಳಿಸ್ತಕ್ಕಂಥದ್ದು, ಸಮಾಜದ ಮೂಲ ಸಿದ್ಧಾಂತ ಸಂಸ್ಕೃತಿಯನ್ನ ತಿಳುವಳಿಕೆ ಕೊಡ್ತಕ್ಕಂಥದ್ದು. ನಾವ್ಯಾರೂ ಧರ್ಮದ ರಕ್ಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವೆಲ್ಲ ಬದುಕ್ತಾ ಇರೋದು ಧರ್ಮದ ಆಶ್ರಯದಲ್ಲಿ. ಧರ್ಮನೇ ನಮಗೆ ಕಾಯ್ಕೊಂಡು ಹೋಗ್ತಾ ಇದ್ದೀವಿ. ಆ ಧರ್ಮದ ಮೂಲ ಸಿದ್ಧಾಂತಗಳು ಏನಿದಾವಲ್ಲ ಅವನ್ನ ಗಟ್ಟಿಗೊಳಿಸ್ಬೇಕಾಗಿತ್ತು ಅಷ್ಟೇ. ಅದನ್ನೆಲ್ಲ ಮಾಡ್ತಕ್ಕಂಥ ಪ್ರಯತ್ನ ಪೂಜ್ಯರಿಂದ ಮತ್ತು ಬರ್ತಕ್ಕಂಥ ಎಲ್ಲ ಸಂತರಿಂದ ಆಗಲಿ. ಇವತ್ತು ಸದ್ಯದ ಪರಿಸ್ಥಿತಿ ನೋಡಿದಾಗ ಸಮಯ ಬಹಳ ಕಡಿಮೆ ಇರುವುದರಿಂದ ಬಹಳ ದೊಡ್ಡ ಪ್ರಮಾಣದ ಬದಲಾವಣೆ ನಿರೀಕ್ಷೆಗಿಂತ ಸಿದ್ಧಾರೂಢರ ಬದುಕು ಕೂಡ ಬಹಳ ಸರಳವಾಗಿತ್ತು. ಯಾವತ್ತೂ ಕೂಡ ಆಡಂಬರದಲ್ಲಿ ಬದುಕಲು